ಎಂ ಹೊಸಮನಿಯವರು, ಇಂದ್ರಕುಮಾರ್ ರುದ್ರಯ್ಯನವರು ಇವರ ನೇತೃತ್ವದಲ್ಲಿ 72ರಲ್ಲಿ ಆಗಿನ ಕಂದಾಯ ಸಚಿವರಾದ ಎಚ್ ವಿ ಕೌಜುರಿಯವರು ಕೌಜುರಿ ಗ್ರಾಮಕ್ಕೆ ಕರೆಸಿ ನಾಗರಿಕ ಸನ್ಮಾನ ಮಾಡಿ ತಾಲೂಕಾ ರಚನೆ ಆಗಬೇಕಂತಕ್ಕಂಥ ಬೇಡಿಕೆನ 72 ಇಟ್ಟಿದ್ರು. ಆಮೇಲೆ ಮೊದಲು ಬಂದಂಥ ಮತ್ತು ಆಮೇಲೆ ಬಂದಂಥ ತಾಲೂಕಾ ಪುನರ್ವಿಂಗಡಣಾ ಸಮಿತಿಗಳು, ವಾಸ್ತವರಾವ್ ಸಮಿತಿ ಇರ್ಬೋದು, ಗುಡ್ಡೇಗಾರ ಆಗಿರ್ಬೋದು ಇತ್ಯಾದಿ ಆಯೋಗಗಳು ಕೌಜುರಿಗೆ ತಾಲೂಕು ರಚನೆ ಆಗಬೇಕಂತ ಶಿಫಾರಸು ಮಾಡಿದ್ವು. ತದನಂತರಗಳಲ್ಲಿ ಇಲ್ಲಿಯ ಕೆಲವು ಬದಲಾವಣೆಗಳು ಅಥವಾ ವ್ಯವಸ್ಥೆಗಳು, ಯಾಕಂದರೆ ಕೌಜುರಿಗೆ ಮತ್ತು ಮೂಡಲಿಗೆ ಆಗಿನ ಕಾಲದಲ್ಲಿ ಕೌಜುರಿ ದೊಡ್ಡ ಗ್ರಾಮ ಆಗಿತ್ತು, ಮೂಡಲಿಗೆ ಸಣ್ಣ ಗ್ರಾಮ ಆಗಿತ್ತು. ಮುಂದೊಂದು ನೀರಾವರಿ ಪ್ರದೇಶ ಆಗಿ ಅಲ್ಲಿ ದನಗಳ ಸಂತೆ ಪ್ರಾರಂಭ ಆಗಿದ್ದರಿಂದ ಮೂಡಲಿಗೆ ದೊಡ್ಡ ಊರಳಿತು. ಅನೇಕ ಕಾರಣಗಳಿಂದ ಮೂಡಲಿಗೆ ತಾಲೂಕು ರಚನೆ ಆಯಿತು. ಅದಕ್ಕಿಂತ ಮೊದಲು ಹೆಂಗೆ ಗೋಕಾಕ್ ಕೋಡಿ ಒಳಗೆ ಜಿಲ್ಲೆ ಆಗ್ಬೇಕು ಹೋರಾಟ, ಹೆಂಗೆ ಮೂಡಲಿಗೆ ಒಂದು ಕೌಜುರಿ ತಾಲೂಕು ಆಗ್ಬೇಕಂತ ಅನೇಕ ವರ್ಷಗಳು ಹೋರಾಟ ಇದೆ. ಈಗ ಕೌಜುರಿಗೆ ಸಹಿತ ತಾಲೂಕು ಆಗಬೇಕಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಅನೇಕ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ. ಮೊನ್ನೆ ಕೌಜುರಿ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಅಧ್ಯಕ್ಷರಾದ MR ಭೂಯಿಯವರು, ನಾವೆಲ್ಲರೂ ಸೇರಿ ತಾಲೂಕು ರಚನೆ ಆಗಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದಕ್ಕೆ ಸ್ಪಂದನೆ ರೂಪವಾಗಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಪತ್ರ ಮೂವ್ಮೆಂಟ್ ಹೆಸರು ನಮಗೆ ಇಂಟಿಮೇಷನ್ ಬಂದಿದೆ. ಅದರ ಜೊತೆಗೆ ಅನೇಕ ಮುಖ್ಯಮಂತ್ರಿ, ಎಲ್ಲ ಮುಖ್ಯಮಂತ್ರಿ ಆಲ್ಮೋಸ್ಟ್ ಎಲ್ಲರನ್ನು ಸಹಿತ ಅವರವರ ಕಾಲಕ್ಕೆ ತಕ್ಕಂತೆ ಭೇಟಿಯಾಗಿ ಕೌಜುರಿ ತಾಲೂಕು ರಚನೆ ಆಗುವಂತಕ್ಕಂಥ ದಿಶೆಯಲ್ಲಿ ನಾವು ಮನವಿಗಳನ್ನು ಕೊಡುವಂಥ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈಗ ಪೂರಕವಾಗಿ ನಮ್ಮ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿಯವರು, ನಮ್ಮ ಶಾಸಕರಾದ ಬಸವರಾಜ ಜಾರಕಿಹೊಳಿಯವರು, ಇನ್ನೋರು ಗೋಕಾಕ್ ಶಾಸಕರಾದ ಸನ್ಮಾನ್ಯ ರಮೇಶನ ಜಾರಕಿಹೊಳಿಯವರು ಸಹಿತ ಇದರ ಬಗ್ಗೆ ಸ್ಪಂದನೆಯನ್ನು ನೀಡ್ತಕ್ಕಂಥ, ಬೆಂಬಲವನ್ನು ನೀಡ್ತಕ್ಕಂಥ ದಿಶೆಯೊಳಗೆ ನಮ್ಮ ಜೊತೆಗೆ ಮೊನ್ನೆ ಸನ್ಮಾನ್ಯ ರಮೇಶ್ ಜಾರಕಿಹೊಳಿಯವರು ಪ್ರೆಸ್ ಮೀಟ್ ಬೆಳಗಾವಿ ಜಿಲ್ಲೆಯಲ್ಲಿ ರಾಯಬಾಗ ತಾಲೂಕಿನ ಕುಡಿಸಿ ತಾಲೂಕು ಆಗಬೇಕು ಮತ್ತು ಗೋಕಾಕ್ ತಾಲೂಕಿನ ಕೌಜುರಿಗೆ ತಾಲೂಕು ರಚನೆ ಆಗಬೇಕಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ. ಈಗಾಗಲೇ ಉಸ್ತುವಾರಿ ಸಚಿವರು ಅನೇಕ ಬಾರಿ ನಮ್ಮ ಊರಿಗೆ ಬಂದಾಗಿರ್ಬೋದು, ಬೇರೆ ಪ್ರಸಂಗಗಳಲ್ಲಿ ಉಸ್ತುವಾರಿ ಸಚಿವರು ನಮ್ಮ ಶಾಸಕರಾದ ಬಸವರಾಜ ಜಾರಕಿಹೊಳಿಯವರು ಕೌಜುರಿಗೆ ತಾಲೂಕು ರಚನೆ ಆಗಬೇಕಂತಕ್ಕಂಥ ಕೇಳಿ ಬೆಂಬಲವನ್ನು ಘೋಷಿಸಿದ್ದಾರೆ. ಅದಕ್ಕಾಗಿ ನಾವು ಕೌಜುರಿ ಹೋರಾಟ ಸಮಿತಿ ಪರವಾಗಿ ಅವರಿಗೆ ಅಭಿನಂದನೆ ಹೇಳಲಿಕ್ಕೆ. ಅದರ ಜೊತೆಗೆ ನಮ್ಮದು ಯಾಕೆ ತಾಲೂಕು ಮಾಡಬೇಕನ್ನೋಂಥ ದಿಶೆಯೊಳಗೆ ಅನೇಕ ವಿಚಾರ ನಮ್ಮ ಅಧ್ಯಕ್ಷರಾದ MR ಭೂಯಿಯವರು ಹೇಳ್ತಾರೆ. ಯಾಕಂದ್ರೆ ಈ ಬೇಡಿಕೆ ಸುಮ್ಮ ಬಂದದ್ದಲ್ಲ, 72ರಿಂದ ಇವತ್ತಿನ ಅಂದ್ರೆ ಸುಮಾರು 50 ವರ್ಷಗಳ ಹೋರಾಟ ಇದೆ. ಮತ್ತು ನಮ್ಮ ತಾಲೂಕು ಆಗಬೇಕು ಕೌಜುರಿ ಅಂತಕ್ಕಂಥ ದಿಶೆಯೊಳಗೆ ಅನೇಕ ಅನುಕೂಲತೆಗಳು ನಮ್ಮಲ್ಲಿದ್ದಾವೆ. ಸೊ ಅನೇಕ ಬದಲಾವಣೆಗಳನ್ನು ತಂದಿದ್ದೀವಿ, ಅನೇಕ ಕಚೇರಿಗಳು ನಮ್ಮಲ್ಲಿ ಆಗ್ಯಾವ. ಶೈಕ್ಷಣಿಕವಾಗಿ ಸಹಿತ ಕೌಜುರಿ ಮುಚ್ಚಿನೊಳಗಿತ್ತು. ಇವತ್ತು ಗೋಕಾಕ್ ರೆಸಾರ್ಟ್ನಲ್ಲಿ ಕೌಜುರಿ ಹೋರಾಟ ಸಮಿತಿ ಎಲ್ಲ ಸದಸ್ಯರು, ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಸದಸ್ಯರುಗಳು ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇಲ್ಲಿ ಸೇರಿದ್ದಾರೆ. ಈಗಾಗಲೇ ಡಾಕ್ಟರ್ ಸಣ್ಣಕ್ಕಿಯವರು, ಜಿಲ್ಲಾ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಸಣ್ಣಕ್ಕಿಯವರು ಸಾಕಷ್ಟು ಅದರ ಬಗ್ಗೆ ಹೇಳಿದ್ದಾರೆ. ನಾ ಹೇಳುವುದಿಷ್ಟೇ, 1972 ಇಸ್ವಿಯಲ್ಲಿ ಆಗಿನ ನಮ್ಮ ಗ್ರಾಮದ ಕೌಜುರಿ ಪಟ್ಟಣದ ಎಲ್ಲ ಹಿರಿಯರನ್ನು ಇಟ್ಕೊಂಡು ಸುಮಾರು 60 ಪಂಚಾಯಿತಿಗಳ ಒಪ್ಪಿಗೆ ಪತ್ರವನ್ನು ನಾನು ಆವಾಗ ಅವರ ಎಲ್ಲ ಹಿರಿಯರು, ಅವರು ದೊಡ್ಡವರಿದ್ದಾಗ ನಾನು ಆಗ ಇನ್ನೂ ಯುವಕ, ಆವಾಗ ಎಲ್ಲ ಪಂಚಾಯಿತಿಯಿಂದ 62 ಪಂಚಾಯಿತಿಗಳಿಂದ ನಾವು ಒಪ್ಪಿಗೆ ಪತ್ರ, ಕೌಜುರಿ ತಾಲೂಕಾ ಸ್ಥಳವಾದರೆ ನಮ್ಮದು ಒಪ್ಪಿಗಿದೆ, ನಮ್ಮನ್ನು ಕೌಜುರಿ ತಾಲೂಕಾ ಸ್ಥಳಕ್ಕೆ ಸೇರಿಸಬೇಕು ಅನ್ನುವಂಥ ಒಂದು ಒಕ್ಕರನ್ನ ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಬರೆದುಕೊಟ್ಟಂತಹ ಮನವಿ ಪತ್ರಗಳನ್ನು ಕೂಡ ಆಗಿನ ಏಕಸದಸ್ಯ ಪೀಠ ಅಂದರೆ ಏಕಸದಸ್ಯ ಆಯೋಗ ವಾಸುದೇವರಾವ್ ಆಯೋಗದ ಮುಂದೆ ನಾವು ಬೆಳಗಾವಿಯಲ್ಲೇ ಅವನ್ನೆಲ್ಲ ಓದಿ ಮಂಡಿಸಿದ್ದೀವಿ. ಆ ಪ್ರಕಾರ ಸನ್ಮಾನ್ಯ ವಾಸುದೇವರಾಯರವರು ಅಂದರೆ ದೇವರಾಜ ಅರಸು ಕಾಲದಲ್ಲಿ ಅದು
ಆಯೋಗವನ್ನು ನೇಮಿಸಲ್ಪಟ್ಟಿತ್ತು. ಅವರು ನಮ್ಮ ಎಲ್ಲ ಒಕ್ಕೂರಿನ ಬೇಡಿಕೆಗಳನ್ನು ಮನಗಂಡ ಕೌಜಲಗಿ ತಾಲೂಕಾ ಸ್ಥಳವಾಗಲಿಕ್ಕೆ ಅತ್ಯಂತ ಯೋಗ್ಯವಾದಂತಹ ಸ್ಥಳ ಇದು. ಕೌಜಲಗಿ ಅಂತಂದ್ರೆ ಗೋಕಾಕ ತಾಲೂಕಿನ ಪೂರ್ವ ಭಾಗದಲ್ಲೇ ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಾಗೂ ಇನ್ನು ಎಲ್ಲ ರಂಗದಲ್ಲಿ ಕೂಡ ಕೌಜಲಗಿ ಅತ್ಯಂತ ಪ್ರಸಿದ್ಧವಾದಂತಹ ಎಲ್ಲ ಒಂದು ಏಳಿಗೆಯನ್ನು ಕಂಡಂತಹ ಒಂದು ಪ್ರದೇಶ. ಅದನ್ನು ಕೌಜಲಗಿಯನ್ನ ತಾಲೂಕಾ ಕೇಂದ್ರವನ್ನಾಗಿ ಮಾಡಲಿಕ್ಕೆ ನಮ್ದೇನೂ ಅಭ್ಯಂತರವಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಎಂ ವಾಸುದೇವರಾಯರು ಸಲ್ಲಿಸಿದ್ದು ಉಂಟು. ಇದನ್ನ ಈ ವರದಿ ಏನು ಸಲ್ಲಿಸಿದ್ದಾರೆ ಅನ್ನೋದನ್ನ ಹಿಂದಿನ ನಮ್ಮ ಗೋಕಾಕ್ ಭಾಗದ ಶಾಸಕರಾದ CS ನಾಯ್ಕರವರು ಅದನ್ನು ತೆಗೆದುಕೊಟ್ಟಿದ್ರು ನಮ್ಗೆ. ಅದನ್ನ ನಾವು ಇಲ್ಲೋ ಒಂದು ಕಡೆ ಇಟ್ಟು ಅದನ್ನ ಕಳೆದು ಹೋಗೈತಿ. ಅದನ್ನಿನ್ನೂ ಅದಕ್ಕೆ ತೆಗೆಸ್ತೀವಿ ಅಂದ್ರೆ ಅದಕ್ಕೆ ಕ್ಲಿಯರ್ ಬರೆದಿದ್ರು ವಾಸುದೇವರಾವ್ ಆಯೋಗದವರು. ಕೌಜಲಗಿ ನಿಜವಾಗಿಯೂ ಗೋಕಾಕ್ ತಾಲೂಕಿನ ಪೂರ್ವ ಭಾಗದಲ್ಲಿ ಅತ್ಯಂತ ದೊಡ್ಡ ಗ್ರಾಮ. ಇದನ್ನು ತಾಲೂಕಾ ಸ್ಥಳವನ್ನಾಗಿ ಮಾಡಲಿಕ್ಕೆ ಬಹಳ ಸೂಕ್ತವಾದಂತಹ ಪ್ರದೇಶ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆಮೇಲೆ ಹುಂಡೇಕಾರ ವರದಿಯನ್ನ ಅವರು ಕೂಡ ನಮ್ಮ ತಾಲೂಕಾ ಒಂದು ತಾಲೂಕಾ ಹೋರಾಟ ಸಮಿತಿಯ ಒಂದು ಮನವಿಯನ್ನ ಅಂದ್ರೆ ಗೋಕಾಕ್ ವಿಶ್ರಾಂತಿ ಗೋಕಾಕ್ ಪ್ರವಾಸಿ ಮಂದಿರದಲ್ಲಿ ನಾವು ಅವರಿಗೆ ಮನವಿ ಕೊಟ್ಟಿದ್ದೀವಿ. ಆ ಟೈಮ್ದೊಳಗೆ ಹುಂಡೇಕಾರ್ ಅವರು ಕೂಡ ಈ ಗೋಕಾಕ್ ಇದು ಕೌಜಲಗಿ ನಿಜವಾಗಿಯೂ ಕೇಂದ್ರ ಸ್ಥಳವಾಗಲಿಕ್ಕೆ ಅತ್ಯಂತ ಸೂಕ್ತವಾದಂತಹ ಸ್ಥಳ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆಮೇಲೆ ಗದ್ದಿಗೌಡರ ಸಮಿತಿ ಅಂದ್ರೆ ಅದು ಜಿಲ್ಲೆಯ ವಿಂಗಡಣೆ ಮಾಡ್ತಕ್ಕಂತಹ ಸಮಿತಿ, ತಾಲೂಕಿಗೆ ಸಂಬಂಧ ಇರಲಿಲ್ಲ. ಆದರೂ ಕೂಡ ಅವರು ಗದ್ದಿಗೌಡರು ಗೋಕಾಕ್ ಪ್ರವಾಸಿ ಮಂದಿರದಲ್ಲಿ ಬಂದಾಗ ನಾವು ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೀವಿ. ಆಗ ಅವರು ಏನಂತಂದ್ರೆ ಗೋಕಾಕ್ ಅತ್ಯಂತ ಸೂಕ್ತವಾದಂತಹ ಬೆಳಗಾವಿ ಜಿಲ್ಲೆ ಅತ್ಯಂತ ವಿಸ್ತಾರವಾದಂತಹ ಪ್ರದೇಶ ಐತಿ. ಇದನ್ನು ಮಾಡಿದ ಕೇಸಿಂದ ಇಲ್ಲಿ 2 ಜಿಲ್ಲೆ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳನ್ನಾಗಿ ಮಾರ್ಪಡಿಸಿ ಕೌಜಲಗಿಯನ್ನು ಅದೇ ಸಂದರ್ಭದಲ್ಲಿ ತಾಲೂಕಾ ಸ್ಥಳ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ಅವರು ಗದ್ದಿಗೌಡರು ಕೂಡ ವ್ಯಕ್ತ ಮಾಡಿದ್ರು.